ರಾಜ್ಯ ರಾಜಕಾರಣದಲ್ಲಿ ಬೆಚ್ಚಿ ಬೀಳಿಸುವ ಸುದ್ದಿ ಅತಿ ದೊಡ್ಡ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಶ್ವಬೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ಬಿಗ್ ನ್ಯೂಸ್ ಇದು. ಬರೀ ಊಹಾಪೋಹ ಅಲ್ಲ, ಪಕ್ಕಾ ದಾಖಲೆ ಜೊತೆಗೆ ತೋರಿಸ್ತೀವಿ ನೋಡಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ದಿಲ್ಲದೆ ಕ್ರಾಂತಿ ಆಗಿ ಬಿಡುತ್ತಾ? ಸಿದ್ದರಾಮಯ್ಯ ಸೀಟ್ ಬಿಡ್ತಾರಾ? ಡಿಕೆಶಿಗೆ ಸಿಎಂ ಸೀಟ್ ಸಿಕ್ಕೇ ಬಿಡುತ್ತಾ? ಅದೇನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಡೆವಲಪ್ಮೆಂಟ್ ಇದೆ. ಏನದು ಕಾಂಗ್ರೆಸ್ ಡೆವಲಪ್ಮೆಂಟ್ ಅಂತ ಸುದ್ದಿ ತೋರಿಸ್ತೀವಿ, ನೋಡ್ತೀರಿ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ಬಿಗ್ ನ್ಯೂಸ್ ಇದು. ಬರೀ ಊಹಾಪೋಹ ಅಲ್ಲ, ಪಕ್ಕಾ ದಾಖಲೆ ಜೊತೆಗೆ ತೋರಿಸ್ತೀವಿ ನೋಡಿ ನಾವು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ದಿಲ್ಲದೆ ಕ್ರಾಂತಿ ಆಗೇ ಬಿಡುತ್ತಾ? ಸಿದ್ದರಾಮಯ್ಯ ಸೀಟ್ ಬಿಡ್ತಾರಾ? ಡಿಕೆಶಿಗೆ ಸಿಎಂ ಸೀಟ್ ಸಿಕ್ಕೇ ಬಿಡುತ್ತಾ? ಅದೇನು ಆಗುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ಡೆವಲಪ್ಮೆಂಟ್ ಮಾತ್ರ ಇದ್ದೇ ಇದೆ. ಏನದು ಕಾಂಗ್ರೆಸ್ ಡೆವಲಪ್ಮೆಂಟ್ ಅಂತ ಸುದ್ದಿ ತೋರಿಸ್ತೀವಿ, ನೋಡ್ತಾ ಇರಿ. ಅಶ್ವವೇಗ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ಬಿಗ್ ನ್ಯೂಸ್ ಇದು. ಬರೀ ಊಹಾಪೋಹ ಅಲ್ಲ, ಯಾವುದೇ ಸುಳ್ಳು ಸುದ್ದಿ ಅಲ್ಲ, ಪಕ್ಕಾ ದಾಖಲೆಯೊಂದಿಗೆ ತೋರಿಸ್ತಾ ಇದ್ದೀವಿ ನೋಡಿ. ಹಾಗಾದ್ರೆ ಇದೀಗ ಸೀಟ್ ಹೊಡೆದಾಟದಲ್ಲಿ, ಸೀಟ್ ಬಡದಾಟದಲ್ಲಿ ಒಂದು ರೀತಿಯಾದಂತ ಕ್ಲಾರಿಫಿಕೇಶನ್ ಸಿಗುತ್ತಾ ಅನ್ನುವಂತ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನೋ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆವಲಪ್ಮೆಂಟ್ ಇದೆ. ಹಾಗಾದ್ರೆ ಆ ಡೆವಲಪ್ಮೆಂಟ್ ಏನು? ಸರ್ಕಾರದಲ್ಲಿ ಸದ್ದಿಲ್ಲದೆ ಕ್ರಾಂತಿ ಆಗ್ಬಿಡುತ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಸೀಟ್ ಬಿಡ್ತಾರಾ? ಡಿಕೆಶಿಗೆ ಸಿಎಂ ಪಟ್ಟ ಸಿಕ್ಕೇ ಬಿಡುತ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಅದೇನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಡೆವಲಪ್ಮೆಂಟ್ ಮಾತ್ರ ಇದರಲ್ಲಿ ಇದ್ದೇ ಇದೆ. ಹಾಗಾದ್ರೆ ಏನದು ಕಾಂಗ್ರೆಸ್ ಡೆವಲಪ್ಮೆಂಟ್ ಅಂತ ಆ ಸುದ್ದಿಯನ್ನ ತೋರಿಸ್ತೀವಿ, ಹಾಗೆ ನೋಡ್ತಾ ಇರಿ. ಈ ಒಂದು ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಬೆಚ್ಚಿ ಬೀಳಿಸುವ ಸುದ್ದಿ, ದೊಡ್ಡ ಮಹತ್ತರ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾಂಗ್ರೆಸ್ ಶಾಸಕರ ಗೇಮ್ ಪ್ಲಾನ್ ನಡೀತಾ ಇದೆ. 139 ಕಾಂಗ್ರೆಸ್ ಶಾಸಕರ ಜೊತೆ ಸಿದ್ದರಾಮಯ್ಯ ನನ್ನ ಜೊತೆ ಅಂತಾರೆ ಡಿಕೆಶಿ. ನಾಯಕತ್ವದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತಾರೆ ಸಿದ್ದು. ಡಿಕೆಶಿ ಸಿದ್ದರಾಮಯ್ಯ ಕೋಲ್ಡ್ ವಾರ್ ಬೆನ್ನಲ್ಲೇ ಶಾಸಕರ ಗೇಮ್ ಪ್ಲಾನ್. ಕಾಂಗ್ರೆಸ್ ಪಕ್ಷದ ಶಾಸಕರ ಒಂದು ಟೀಮ್ ಮಾಡಿದ್ದಂತೆ ಗೇಮ್ ಪ್ಲಾನ್. ಏನದು ಪ್ಲಾನ್ ಅಂತ ಕ್ಲೂ ಹಿಡಿದಿದೆ ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್. ಪಕ್ಕಾ ದಾಖಲೆ ಜೊತೆಗೆ ಇಂಚಿಂಚು ಮಾಹಿತಿ ನಿಮಗೆ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಶಾಸಕ ಗೇಮ್ ಪ್ಲಾನ್ ಇದು. 139 ಕಾಂಗ್ರೆಸ್ ಶಾಸಕರ ಜೊತೆ ಸಿದ್ದರಾಮಯ್ಯ ನನ್ನ ಜೊತೆ, ನಾಯಕತ್ವದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತಾರೆ ಸಿದ್ದು. ಡಿಕೆಶಿ ಸಿದ್ದರಾಮಯ್ಯ ಕೋಲ್ಡ್ ವಾರ್ ಬೆನ್ನಲ್ಲೇ ಶಾಸಕರ ಗೇಮ್ ಪ್ಲಾನ್. ಕಾಂಗ್ರೆಸ್ ಪಕ್ಷದ ಶಾಸಕರ ಗೇಮ್ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಗೇಮ್ ಪ್ಲಾನ್ ಏನು ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗ್ತಾ ಇದೆ. 139 ಕಾಂಗ್ರೆಸ್ ಶಾಸಕರ ಜೊತೆ ಸಿದ್ದರಾಮಯ್ಯ ನನ್ನ ಜೊತೆ ಅಂತಾರೆ, ಆದ್ರೆ ಡಿಕೆಶಿ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತಾರೆ. ಹಾಗಾದ್ರೆ ಡಿಕೆಶಿ ಸಿದ್ದರಾಮಯ್ಯ ಕೋಲ್ಡ್ ವಾರ್ ಬೆನ್ನಲ್ಲೇ ಶಾಸಕರ ಗೇಮ್ ಪ್ಲಾನ್ ಏನು? ಹಾಗಾದ್ರೆ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆ 139 ಶಾಸಕರು ನನ್ನ ಪರಾನೆ ಅಂತ ಸಿದ್ದರಾಮಯ್ಯ ಅಂದ್ರೆ, ಮತ್ತೊಂದ್ ಕಡೆ ಡಿಕೆಶಿ ತನ್ನ ರಣತಂತ್ರವನ್ನ ಹೂಡಿಸ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರ ಒಂದು ಟೀಮ್ ಮಾಡಿದಂತೆ ಗೇಮ್ ಪ್ಲಾನ್. ಹಾಗಾದ್ರೆ ಏನದು ಗೇಮ್ ಪ್ಲಾನ್ ಅಂತ ಈಗ ಕ್ಲೂ ಕೊಡ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇದ್ರ ಬಗ್ಗೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತೀವಿ. ಪಕ್ಕಾ ದಾಖಲೆಯೊಂದಿಗೆ ಒಂದು ಸ್ಟೋರಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಇದೆ. ಪಕ್ಕಾ ದಾಖಲೆಯ ಜೊತೆಗೆ ಇಂಚಿಂಚು ಮಾಹಿತಿಯನ್ನ ನಿಮಗೆ ತೋರಿಸ್ತೀವಿ ನೋಡಿ. ಇದು ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗಾಗಲೇ ಕುರ್ಚಿ ಕದನ, ಕುರ್ಚಿ ಹೊಡೆದಾಟದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾದ್ರೆ 139 ಶಾಸಕರ ಪೈಕಿ ಒಂದು ಬಣದ ಅಲ್ಲಿ ಪ್ಲಾನ್ ಏನ್ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಶಾಸಕರ ಪ್ಲಾನ್ ಏನಾಗಿದೆ, ಇದೆಲ್ಲದರ ಬಗ್ಗೆ ಒಂದು ಬಿಗ್ ನ್ಯೂಸ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಈಗಾಗಲೇ ಸತತವಾಗಿ ಪ್ಲಾನ್ ಅಲ್ಲಿ ಗೇಮ್ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ಆ ಗೇಮ್ ಪ್ಲಾನ್ ಏನು ಅನ್ನುವಂಥದ್ದು ಮತ್ತಷ್ಟು ಇಲ್ಲಿ ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾದ್ರೆ ಆ ಒಂದು ಡೆವಲಪ್ಮೆಂಟ್ ಏನು? ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್
ಕರ್ನಾಟಕ ಕಾಂಗ್ರೆಸ್ ಶಾಸಕರು ಒಂದು ಟೂರ್ ಪ್ಲಾನ್ ಮಾಡಿರುವ ಸುದ್ದಿ ಇದು. ಸಿಎಂ ಸೀಟ್ಗಾಗಿ ಸಿದ್ದರಾಮಯ್ಯ ಡಿಕೆಶಿ ಸರ್ಕಸ್ ಬೆನ್ನಲ್ಲಿಯೇ ಬಿಗ್ ಪ್ಲಾನ್. ನಾವೊಂದು ಟೀಮ್ ಟೂರ್ ಮಾಡೋಣ ಬನ್ನಿ ಅಂತ ಹೊರಡಿರುವಂತಹ ಟೀಮ್. ಕಾಂಗ್ರೆಸ್ನ ಹಲವು ಶಾಸಕರ ತಂಡದಿಂದ ಹೊಸದೊಂದು ಗೇಮ್ ಪ್ಲಾನ್ ನಡೀತಾ ಇದೆ. ನಾಯಕತ್ವದ ವಿಚಾರಕ್ಕಾಗಿ ಈ ಪ್ಲಾನ್ ಮಾಡಿದ್ದಾರಾ ಅಂತ ಕುತೂಹಲ. ಬಟ್ ಶಾಸಕರ ಗೇಮ್ ಪ್ಲಾನ್ ಬಗ್ಗೆ ಪಕ್ಕಾ ನ್ಯೂಸ್ ತೆಗೆದಿದೆ ಅಶ್ವವೇಗ. ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕರು ಒಂದು ಟೂರ್ ಪ್ಲಾನ್ ಮಾಡಿರುವ ಸುದ್ದಿ ಇದು. ಸಿಎಂ ಸೀಟ್ಗಾಗಿ ಸಿದ್ದರಾಮಯ್ಯ ಡಿಕೆಶಿ ಸರ್ಕಸ್ ಬೆನ್ನಲ್ಲಿಯೇ ಬಿಗ್ ಪ್ಲಾನ್. ನಾವೊಂದು ಟೀಮ್ ಟೂರ್ ಮಾಡೋಣ ಬನ್ನಿ ಅಂತ ಹೊರಡ್ತಾ ಇದ್ದಾರೆ ಟೀಮ್. ಕಾಂಗ್ರೆಸ್ನ ಹಲವು ಶಾಸಕರ ತಂಡದಿಂದ ಹೊಸದೊಂದು ಗೇಮ್ ಪ್ಲಾನ್ ನಡೀತಾ ಇದೆ. ನಾಯಕತ್ವದ ವಿಚಾರಕ್ಕಾಗಿಯೇ ಈ ಪ್ಲಾನ್ ಮಾಡಿದ್ದಾರಾ ಅಂತ ಕುತೂಹಲ ಮೂಡ್ತಾ ಇದೆ. ಬಟ್ ಶಾಸಕರ ಗೇಮ್ ಪ್ಲಾನ್ ಬಗ್ಗೆ ಪಕ್ಕಾ ನ್ಯೂಸ್ ತೆಗೆದಿದ್ದೆ ಅಶ್ವವೇಗ ನ್ಯೂಸ್. ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್ ನಡೀತಾ ಇದೆ. ಇದೀಗ ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕರ ಒಂದು ಟೂರ್ ಪ್ಲಾನ್ ಮಾಡಿರುವಂತಹ ಸುದ್ದಿಯನ್ನ ಇದೀಗ ಅಶ್ವವೇಗ ನ್ಯೂಸ್ ಬಯಲು ಮಾಡಿರುವಂತದ್ದು. ಹಾಗಾದ್ರೆ ಸಿಎಂ ಸೀಟ್ಗಾಗಿ ಸಿದ್ದರಾಮಯ್ಯ ಡಿಕೆಶಿ ಸರ್ಕಸ್ ಬೆನ್ನಲ್ಲಿಗೆ ಈ ಬಿಗ್ ಪ್ಲಾನ್ ಮಾಡಿರೋದು ಯಾಕೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ನಡೀತಾ ಇದೆ. ಇನ್ನು ಅದ್ರ ಜೊತೆಗೆ ನಾವೊಂದು ಟೀಮ್ ಟೂರ್ ಮಾಡೋಣ ಬನ್ನಿ ಅಂತ ಹೊರಟಿದೆ ಈ ಒಂದು ಟೀಮ್. ಹಾಗಾದ್ರೆ ಆ ಟೀಮ್ನ ಅಲ್ಲಿ ಉದ್ದೇಶ ಏನು, ಯಾವ ಕಾರಣಕ್ಕೆ ಈ ಒಂದು ಟೂರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಕಾಂಗ್ರೆಸ್ನ ಹಲವು ಶಾಸಕರ ತಂಡದಿಂದ ಹೊಸದೊಂದು ಗೇಮ್ ಪ್ಲಾನ್ ನಡೀತಾ ಇದೆ. ನಾಯಕತ್ವದ ವಿಚಾರಕ್ಕಾಗಿಯೇ ಈ ಪ್ಲಾನ್ ಮಾಡಿದ್ದಾರಾ ಅಂತ ಒಂದಿಷ್ಟು ಕುತೂಹಲ, ಕ್ಯೂರಿಯಾಸಿಟಿಗಳು ಹುಟ್ಟಿ ಆಗ್ತಾ ಇದೆ. ಶಾಸಕರ ಗೇಮ್ ಪ್ಲಾನ್ ಬಗ್ಗೆ ಪಕ್ಕಾ ನ್ಯೂಸ್ ಅನ್ನ ತೆಗೆದಿದ್ದೆ ಅಶ್ವವೇಗ ನ್ಯೂಸ್. ಹೀಗಾಗಿ ಇದ್ರ ಬಗ್ಗೆ ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಟೂರ್ ಪ್ಲಾನ್ ಅನ್ನ ಮಾಡಿಕೊಂಡ್ರು 139 ಶಾಸಕರ ಪೈಕಿ ಒಂದು ಟೀಮ್ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾಕೆ? ಹಾಗಾದ್ರೆ ಅಲ್ಲಿ ಸಿಎಂ ಪಟ್ಟದ ವಿಚಾರಕ್ಕಾಗಿ, ಸಿಎಂ ಕುರ್ಚಿಯ ವಿಚಾರಕ್ಕಾಗಿ ಪ್ಲಾನ್ ಅನ್ನ ಮಾಡೋಕೆ ಹೊರಡ್ತಾ ಇದ್ದಾರಾ, ಅಂದ್ರೆ ವಿದೇಶಿ ಟೂರ್ ಅನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರು ಶಾಸಕರು? ಆದ್ರೆ ಇದೀಗ ಅಶ್ವವೇಗ ನ್ಯೂಸ್ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದೆ. ಪಕ್ಕಾ ದಾಖಲೆಗಳ ಒಂದಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಯಾವ ಕಾರಣಕ್ಕೆ ಈ ಶಾಸಕರು ಈ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡ್ರು? ಈಗಾಗಲೇ ಒಂದು ಕಡೆ ವಿಧಾನಸಭೆಯಲ್ಲಿ, ಸದನದಲ್ಲಿ ಹೋರಾಟಗಳು, ಪರ ವಿರೋಧ ಮಾತುಗಳು ನಡೀತಾ ಇದೆ. ಅದ್ರ ಜೊತೆಗೆ ಈ ಒಂದು ಟೂರ್ ಪ್ಲಾನ್ ಇದೆಯಲ್ಲ, ಇದು ಏನನ್ನ ಸೂಚಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ ಅಲ್ಲಿ ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇದೆ. ಓವರ್ ಸೀಸ್ ಪ್ಲಾನ್. ನಾವೀಗ ಬ್ರೇಕ್ ಮಾಡ್ತಿರೋ ಬಿಗ್ ನ್ಯೂಸ್ ಶಾಸಕ ರೆಸಾರ್ಟ್ ವಿಚಾರಕ್ಕೆ. ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ಗೆ ಶಾಸಕರ ಟೂರ್ ಪ್ಲಾನ್ ಬಗ್ಗೆ ಕ್ಲೂ ಇದೆ. ಬೆಂಗಳೂರು ಅಥವಾ ಕರ್ನಾಟಕದ ಬೇರೆ ಕಡೆ ಹೋಟೆಲ್ನಲ್ಲಿ ಪ್ಲಾನ್ ಮಾಡ್ತಿಲ್ಲ. ಈ ಬಾರಿ ಭಾರತ ಬಿಟ್ಟು ವಿದೇಶ ಪ್ರವಾಸದಲ್ಲೇ ಗೇಮ್ ಪ್ಲಾನ್ ಮಾಡ್ತಿರುವಂತಹ ಸುದ್ದಿ. ಹೊರ ದೇಶಕ್ಕೆ ಹೋಗಿ ಅಲ್ಲಿ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ ಕೆಲ ಶಾಸಕರು? ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ಪಕ್ಕಾ ದಾಖಲೆಯ ಜೊತೆಗೆ ಸುದ್ದಿ ತೋರಿಸ್ತಾ ಇದೀವಿ. ಓವರ್ ಸೀನ್ ಪ್ಲಾನ್ ನಡೀತಾ ಇದೆ ಅಲ್ಲಿ. ನಾವೀಗ ಬ್ರೇಕ್ ಮಾಡ್ತಿರೋ ಬಿಗ್ ನ್ಯೂಸ್ ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲ. ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ಗೆ ಶಾಸಕರ ಟೂರ್ ಪ್ಲಾನ್ ಬಗ್ಗೆ ಕ್ಲೂ ಇದೆ. ಬೆಂಗಳೂರು ಅಥವಾ ಕರ್ನಾಟಕದ ಬೇರೆ ಕಡೆ ಹೋಟೆಲ್ನಲ್ಲಿ ಪ್ಲಾನ್ ಮಾಡ್ತಿಲ್ಲ. ಈ ಬಾರಿ ಭಾರತ ಬಿಟ್ಟು ವಿದೇಶ ಪ್ರವಾಸದಲ್ಲೇ ಗೇಮ್ ಪ್ಲಾನ್ ಮಾಡ್ತಿರುವಂತಹ ಸುದ್ದಿ ಹರಿದಾಡ್ತಾ ಇದೆ. ಹೊಸ ದೇಶಕ್ಕೆ ಹೋಗಿ ಅಲ್ಲಿ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ ಕೆಲ ಶಾಸಕರು? ಕಾಂಗ್ರೆಸ್ ಶಾಸಕರ ಪ್ರವಾಸದ ಬಗ್ಗೆ ಪಕ್ಕಾ ದಾಖಲೆಯ ಜೊತೆಗೆ ಸುದ್ದಿಯನ್ನ ತೋರಿಸ್ತಾ ಇದೀವಿ. ಓವರ್ ಸೀನ್ ಪ್ಲಾನ್. ಇದೀಗ ಓವರ್ ಸೀನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನಾವೀಗ ಬ್ರೇಕ್ ಮಾಡ್ತಿರುವಂತಹ ಬಿಗ್ ನ್ಯೂಸ್ ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲ. ಯಾವುದೇ ರೀತಿಯಾಗಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಲ್ಲ, ಭಾರತ ಬಿಟ್ಟು ವಿದೇಶಕ್ಕೆ ಹೋಗಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಬಿಗ್ ಪ್ಲಾನ್ ಅಲ್ಲಿದ್ದಾರೆ ಈ ಶಾಸಕರು. ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ಗೆ ಶಾಸಕರ ಟೂರ್ ಪ್ಲಾನ್ ಬಗ್ಗೆ ಕ್ಲೂ ಸಿಕ್ಕಿದೆ. ಬೆಂಗಳೂರು ಅಥವಾ ಕರ್ನಾಟಕದ ಬೇರೆ ಕಡೆ ಹೋಟೆಲ್ನಲ್ಲಿ ಪ್ಲಾನ್ ಮಾಡ್ತಿಲ್ಲ. ಈ ಬಾರಿ
ಭಾರತ ಬಿಟ್ಟು ವಿದೇಶ ಪ್ರವಾಸದಲ್ಲಿ ಗೇಮ್ ಪ್ಲಾನ್ ಅನ್ನ ಮಾಡ್ತಿರುವಂತಹ ಸುದ್ದಿ ಬಂದಿದೆ. ಇನ್ನು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಹೊಸ ಗೇಮ್ ಪ್ಲಾನ್ ಮಾಡೋದಕ್ಕೆ ಈಗಾಗಲೇ ಕೆಲ ಶಾಸಕರು ರೆಡಿ ಆಗಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ದಾಖಲೆಯೊಂದಿಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ರೂಪಿಸ್ಕೊಳ್ಳೋದಕ್ಕೆ ಇದೀಗ ರೆಡಿ ಆಗಿದ್ದಾರೆ ಈ ಶಾಸಕರು ಅನ್ನುವಂಥದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ 139 ಶಾಸಕರು ಕೂಡ ನನ್ನ ಪರವಾಗಿಯೇ ಅಂತಾರೆ. ಆದ್ರೆ ಮತ್ತೊಂದು ಕಡೆ ಒಂದು ಟೀಮ್ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಪ್ಲಾನ್ ಅನ್ನ ಮಾಡುವಂತ ಅವಶ್ಯಕತೆ ಈ ಸದ್ಯದ ಮಟ್ಟದಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ ಸದ್ಯಕ್ಕೆ ರಾಜಕೀಯವಾಗಿ ನಡೀತಾ ಇರುವಂತಹ ಸಾಕಷ್ಟು ಚರ್ಚೆಯ ವಿಚಾರ ಅಂತ ಅಂದ್ರೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದಾರಾ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ನೋಡಿದ್ರೆ ಇಲ್ಲ, ಅವರು ಕೂಡ ಒಂದಿಷ್ಟು ಎಲ್ಲಿ ಚೆಕ್ಮೇಟ್ ಅನ್ನ ಇಡಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ಶಾಸಕರು ವಿದೇಶಿ ಟೂರ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೆ, ಯಾವ ಒಂದು ವಿಚಾರಕ್ಕೆ ಈ ಒಂದು ಶಾಸಕರು ಟೂರ್ ಅನ್ನ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಇದಕ್ಕ ಸಾಕಷ್ಟು ಕ್ಯೂರಿಯಾಸಿಟಿಯಲ್ಲಿ ಹುಟ್ಟಿ ಆಗ್ತಾ ಇರುವಂತದ್ದು. ಫಾರಿನ್ ಟೂರ್ ಪಾಲಿಟಿಕ್ಸ್. ಕರ್ನಾಟಕದಿಂದ ಹೊರ ದೇಶಕ್ಕೆ ಹೋಗಿ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ಯಾ ಟೀಮ್? ಯಾವೆಲ್ಲ ಶಾಸಕರು ಫಾರಿನ್ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಫಾರಿನ್ಗೆ ಹೋಗಿ ಯಾವ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಆ ಶಾಸಕರು ಗೊತ್ತಾ? ಕಾಂಗ್ರೆಸ್ ಪಕ್ಷದ ಶಾಸಕರ ತಂಡದ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಿಗ್ ನ್ಯೂಸ್ ಇದು. ಫಾರಿನ್ ಪ್ರವಾಸದಲ್ಲಿ ಯಾವೆಲ್ಲ ಶಾಸಕರು ಏನೆಲ್ಲ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಗ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಫಾರಿನ್ ಟೂರ್ ಪಾಲಿಟಿಕ್ಸ್. ಕರ್ನಾಟಕದಿಂದ ಹೊರ ದೇಶಕ್ಕೆ ಹೋಗಿ ಹೊಸ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಟೀಮ್. ಯಾವೆಲ್ಲ ಶಾಸಕರು ಫಾರಿನ್ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಮಾಹಿತಿ ಇದೆಯಾ? ಇದೆ. ಫಾರಿನ್ಗೆ ಹೋಗಿ ಯಾವ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಆ ಶಾಸಕರು ಗೊತ್ತಾ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರ ತಂಡದ ಫಾರಿನ್ ಟೂರ್ ಪಾಲಿಟಿಕ್ಸ್ಗೆ ಇದೀಗ ಬಿಗ್. ಫಾರಿನ್ ಪ್ರವಾಸದಲ್ಲಿ ಯಾವೆಲ್ಲ ಶಾಸಕರು ಏನೆಲ್ಲ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ, ಫಾರಿನ್ ಟೂರ್ ಪಾಲಿಟಿಕ್ಸ್ ಇದೀಗ ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾದ್ರೆ ಕರ್ನಾಟಕದಿಂದ ಹೊರ ದೇಶಕ್ಕೆ ಹೋಗಿ ಹೊಸ ಗೇಮ್ ಪ್ಲಾನ್ ಅನ್ನ ಅಲ್ಲಿ ಮಾಡ್ತಾ ಇದೆಯಾ ಈ ಟೀಮ್ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಶಾಸಕರು ಅಲ್ಲಿ ಫಾರಿನ್ ಟ್ರಿಪ್ ಅನ್ನ ಮಾಡೋಕೆ ಮುಂದಾಗಿರುವಂತದ್ದು, ಯಾವ ಕಾರಣಕ್ಕೆ, ಯಾವ ವಿಚಾರಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅನ್ನುವಂತ ಒಂದಿಷ್ಟು ಅಲ್ಲಿ ಕ್ಯೂರಿಯಾಸಿಟಿ, ಒಂದಿಷ್ಟು ಪ್ರಶ್ನೆಗಳು ಹುಟ್ಟಿ ಆಗ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಇದೆ, ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ. ಹಾಗೆ ನೋಡ್ತಾ ಇರಿ, ಫಾರಿನ್ಗೆ ಹೋಗಿ ಯಾವ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಶಾಸಕರು ಗೊತ್ತಾ? ಹಾಗಾದ್ರೆ ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದ ಶಾಸಕರ ತಂಡದ ಫಾರಿನ್ ಟೂರ್ ಇದು. ಪಾಲಿಟಿಕ್ಸ್ಗೆ ಬಿಗ್ ನ್ಯೂಸ್ ಇದು. ಫಾರಿನ್ ಪ್ರವಾಸದಲ್ಲಿ ಯಾವೆಲ್ಲ ಶಾಸಕರು ಏನೆಲ್ಲ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಗ್ಗೆ ತೋರಿಸ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರಿ, ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಫಾರಿನ್ ಟ್ರಿಪ್ ಅನ್ನ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಅಲ್ಲಿ ಒಂದಿಷ್ಟು ಗೇಮ್ ಅನ್ನ ಅಲ್ಲಿ ರೂಪಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿ, ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಆಗ್ತಾ ಇದೆ, ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇದೆ. ಆ ಎಲ್ಲ ಶಾಸಕರು ಯಾರು, ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ವಿದೇಶಕ್ಕೆ ಹೋಗಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಗೊಂದಲ, ಪ್ರಶ್ನೆಗಳು, ಅದೇ ರೀತಿಯಾಗಿ ಕುತೂಹಲಗಳು ಕೂಡ ಇರುವಂತದ್ದು. ಅಂದ್ರೆ ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಆ ಒಂದು ಶಾಸಕರ ಪಟ್ಟಿಯಲ್ಲಿ ಸಿಎಂ ಆಪ್ತರಾದಂಥವ್ರು ಇದ್ದಾರಾ ಅಥವಾ ಡಿ.ಕೆ. ಶಿವಕುಮಾರ್ಗೆ ಆಪ್ತರಾದಂಥವ್ರು ಇದ್ದಾರಾ, ಯಾರೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ, ಯಾರೆಲ್ಲ ಹೆಸರು ಅಲ್ಲಿ ಮುನ್ನೆಲೆಗಿದೆ, ಇದೆಲ್ಲವನ್ನು ಕೂಡ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಆಗ್ತಾ ಇದೆ. ಯಾಕಂದ್ರೆ ಅದರ ಮೇಲೆ ಯಾವ ಶಾಸಕರಿದ್ದಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಚಾರಗಳನ್ನ ನಾವಲ್ಲಿ ತಿಳಿದುಕೊಳ್ಬಹುದಾಗಿದೆ. ಸೊ ಹಾಗಾಗಿ ಫಾರಿನ್ ಟೂರ್ ಪಾಲಿಟಿಕ್ಸ್ ಇದಕ್ಕೆ ಕರ್ನಾಟಕದಿಂದ ಹೊರದೇಶಕ್ಕೆ ಹೋಗಿ ಹೊಸ ಗೇಮ್ ಪ್ಲಾನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ಟೀಮ್ ರೆಡಿ ಆಗಿದೆ. ಹಾಗಾದ್ರೆ ಏನೆಲ್ಲ ಗೇಮ್ ಪ್ಲಾನ್ ಮಾಡ್ತಾ ಇದೆ, ಈಗ ಸಾಕಷ್ಟು ಗೊಂದಲದಲ್ಲಿ ಇರುವಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನ ಮಂಡಿಸೋಕೆ ರೆಡಿ ಆಗಿ ಇರುವಂತದ್ದು. ಆದ್ರೆ ಒಂದ್ ಕಡೆ ಈ ಒಂದು ಫಾರಿನ್ ಟ್ರಿಪ್ ಏನಿದೆ ಇದು ಒಂದ್ ರೀತಿಗೆ ಮತ್ತೊಂದರ ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ. ಗೇಮ್ ಚೇಂಜ್ ಆಗ್ಬಿಡುತ್ತಾ, ಗೇಮ್ ಚೇಂಜಿಂಗ್ ಪ್ಲಾನ್ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಿಷ್ಟು ಕ್ಯೂರಿಯಾಸಿಟಿ, ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇದೆ. ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ತೋರಿಸ್ತೀವಿ. ಹಾಗೆ ನೋಡ್ತಾ ಇರಿ, ಯಾವೆಲ್ಲ ಶಾಸಕರು ಫಾರಿನ್ ಟ್ರಿಪ್ ಅನ್ನ ಮಾಡ್ತಾ ಇದ್ದಾರೆ, ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ, ಸಿಎಂ ಆಪ್ತ ಬಣದಲ್ಲಿ ಏನಾದ್ರೂ ಇದೆಯಾ, ಸಿಎಂ ಬಣದಲ್ಲಿ ಆಪ್ತರಿದ್ದಾರಾ, ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಆಪ್ತರಿದ್ದಾರಾ, ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ ಅನ್ನುವಂತ ಕ್ಯೂರಿಯಾಸಿಟಿ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ. ಬರೋಬ್ಬರಿ
ಬರೋಬ್ಬರಿ 16 ದಿನಗಳ ಕಾಲ ಫಾರಿನ್ ಪ್ರವಾಸ ಕೈಗೊಳ್ಳಲು ಶಾಸಕರ ಗೇಮ್ ಪ್ಲಾನ್ ನಡೆದಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ ಆ ಶಾಸಕರು. ಹಲವು ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಗ್ಗೆ ಕಾಂಗ್ರೆಸ್ನಲ್ಲೇ ದಿಗ್ಭ್ರಮಣೆ ಆಗ್ತಾ ಇದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗಿ ಅಲ್ಲೇನು ಪ್ಲಾನ್ ಮಾಡ್ತಾರೆ ಅಂತ ಆಶ್ಚರ್ಯ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಿಎಂ ಸೀಟ್ ಸರ್ಕಸ್ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರ ಟೂರ್ ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ. ಫಾರಿನ್ ಟೂರ್ ಬಗ್ಗೆ ಪಕ್ಕಾ ದಾಖಲೆ ಜೊತೆಗೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ ಇಂದ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬರೋಬ್ಬರಿ 16 ದಿನಗಳ ಕಾಲ ಫಾರಿನ್ ಪ್ರವಾಸ ಕೈಗೊಳ್ಳಲು ಶಾಸಕರ ಗೇಮ್ ಪ್ಲಾನ್ ನಡೆದಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಆ ಶಾಸಕರು. ಹಲವು ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಗ್ಗೆ ಕಾಂಗ್ರೆಸ್ನಲ್ಲೇ ದಿಗ್ಭ್ರಮಣೆ ಆಗ್ತಾ ಇದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗಿ ಅಲ್ಲೇನು ಪ್ಲಾನ್ ಮಾಡ್ತಾರೆ ಅಂತ ಆಶ್ಚರ್ಯ ಹುಟ್ಟಿ ಆಗ್ತಾ ಇದೆ. ಕರ್ನಾಟಕದ ಸಿಎಂ ಸೀಟ್ ಸರ್ಕಸ್ ಇದೀಗ ಒಂದ್ ರೀತಿಯಾಗಿ ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಆಗ್ತಾ ಇರುವಂತದ್ದು. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬರೋಬ್ಬರಿ 16 ದಿನಗಳ ಕಾಲ ಫಾರಿನ್ ಪ್ರವಾಸ ಕೈಗೊಳ್ಳಲು ಇದೀಗ ಶಾಸಕರು ಗೇಮ್ ಪ್ಲಾನ್ ನಡೆದಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಆ ಶಾಸಕರು. ಹಲವು ಕಾಂಗ್ರೆಸ್ ಶಾಸಕರು ಇದರಲ್ಲಿ ಇದ್ದಾರೆ ಅನ್ನುವಂತ ಫಾರಿನ್ ಟೂರ್ ಪಾಲಿಟಿಕ್ಸ್ ಬಗ್ಗೆ ಸಾಕಷ್ಟು ಗೊಂದಲಗಳು ಹುಟ್ಟಿ ಹಾಕ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲೇ ಇದ್ರ ಬಗ್ಗೆ ದಿಗ್ಭ್ರಮಣೆ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ 16 ದಿನ ಅಲ್ಲಿ ಪ್ರವಾಸವನ್ನ ಕೈಗೊಳ್ಳುವಂತ ಅವಶ್ಯಕತೆ ಏನಿದೆ? ಯಾಕೆ ಎಲ್ಲರೂ ಕೂಡ ದಿಢೀರಂತ ಈ ಪ್ರವಾಸವನ್ನ ಅಲ್ಲಿ ಕೈಗೊಂಡ್ರು ಅನ್ನುವಂತ ಒಂದಿಷ್ಟು ದಿಗ್ಭ್ರಮಣೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ. ಯಾವ ಕಾರಣಕ್ಕೆ, ಯಾಕೆ ಅನ್ನುವಂತ ಒಂದಿಷ್ಟು ಕ್ಯೂರಿಯಾಸಿಟಿಗಳು ಇಲ್ಲಿ ಹುಟ್ಟಿ ಹಾಕ್ತಾ ಇದೆ. ಒಂದು ಕಡೆ ಸೀಟ್ಗಾಗಿ, ಸಿಎಂ ಸೀಟ್ಗಾಗಿ ಹೊಡೆದಾಟಗಳು, ಬಡೆದಾಟಗಳು, ಬಣಗಳಲ್ಲಿ ವಾಕ್ ಸಮರಗಳು, ಒಳಗೆ ಆಂತರಿಕವಾದಂತಹ ಹೊಡೆದಾಟಗಳು ನಡೀತಾ ಇದೆ. ಆದ್ರೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಅಂದ್ರೆ ಯಾವುದು ಕೂಡ ಸರಿಯಾಗಿಲ್ಲ. ಎಲ್ಲಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತಾರೆ. ಆದ್ರೆ ಇಲ್ಲಿ ಹೈಕಮಾಂಡ್ ಕೂಡ ಇದರ ನಡುವೆ ಅಲ್ಲಿ ಎಂಟ್ರಿ ಆಗ್ತಾ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ 139 ಶಾಸಕರನ್ನ ಇಟ್ಕೊಂಡು ಎಲ್ಲಾ ಶಾಸಕರು ಕೂಡ ನನ್ನ ಪರವಾಗಿ ಇದ್ದಾರೆ, ಶಾಸಕರ ಬೆಂಬಲ ಇದೆ ಅಂತ ಒಂದಿಷ್ಟು ಹೆಮ್ಮೆಯಿಂದ, ಇದ್ರ ಜೊತೆಗೆ ಮತ್ತೊಂದಿಷ್ಟು ಯಾವುದೇ ಭಯ ಇಲ್ಲದೆ ಇದೀಗ ರಾಜಕೀಯವಾಗಿ ಮುನ್ನೆಲೆಗೆ 17ನೇ ಬಜೆಟ್ ಅನ್ನ ಮಂಡಿಸಬೇಕು ಅಂತ ರೆಡಿಯಾಗಿ ಕೂತಿದ್ದಾರೆ. ಅದು ಒಂದು ಕಡೆ ಇದೀಗ ಡಿಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲವನ್ನ ನೋಡ್ಕೊಂಡು ಅಂತ ಅಂದ್ರೆ ಸಾಧ್ಯನೇ ಇಲ್ಲ. ಡಿಕೆ ಶಿವಕುಮಾರ್ ಕೂಡ ಸತತವಾದಂತ ಪ್ರಯತ್ನದಲ್ಲಿದ್ದಾರೆ. ಇದರ ಮಧ್ಯೆ ಈ ಶಾಸಕರ ಫಾರಿನ್ ಟೂರ್ ಏನಿದೆ ಇದು ಒಂದಿಷ್ಟು ಗೊಂದಲಗಳನ್ನ, ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇರುವಂತದ್ದು. ಈಗಾಗಲೇ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹೋಗಿ ಅಲ್ಲೇನ್ ಪ್ಲಾನ್ ಮಾಡ್ತಾರೆ, ಯಾಕೆ ಹೊರ ದೇಶಕ್ಕೆ ಹೋಗಿ 16 ದಿನಗಳ ಕಾಲ ಏನ್ ಪ್ಲಾನ್ ನಡೆಯುತ್ತೆ, ಏನೆಲ್ಲ ಹೊಸ ಗೇಮ್ ಪ್ಲಾನ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಕ್ಯೂರಿಯಾಸಿಟಿಗಳನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ಶಾಸಕರು ಇದೀಗ ಫಾರಿನ್ ಟ್ರಿಪ್ ಅನ್ನ ಕೈಗೊಂಡ್ರು, ಯಾವೆಲ್ಲ ಶಾಸಕರಿದ್ದಾರೆ, ಸಿಎಂ ಆಪ್ತ ಬಣದಿಂದ ಯಾರಿದ್ದಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಸಿಎಂ ಆಪ್ತ ಬಣದಲ್ಲಿರುವಂತಹ ಶಾಸಕರಿದ್ದಾರಾ ಅಥವಾ ಡಿಕೆ ಶಿವಕುಮಾರ್ ಆಪ್ತರು ಕೂಡ ಅಲ್ಲಿ ಇದ್ದಾರಾ, ಯಾವ ಬಣದಿಂದ ಯಾವ ಶಾಸಕರು ಹೋಗ್ತಾ ಇದ್ದಾರೆ, ಯಾವ ಒಂದು ಟೀಮ್ ಇದಕ್ಕೆ ನಿರ್ಧಾರವನ್ನ ತೆಗೆದುಕೊಂತು ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು, ಕ್ಯೂರಿಯಾಸಿಟಿಗಳು ಇಲ್ಲಿ ಹುಟ್ಟಿ ಆಗ್ತಾ ಇದೆ ಈ ಒಂದು ಫಾರಿನ್ ಟೂರ್. ಯಾಕಂದ್ರೆ ಸದ್ಯದ ಸ್ಥಿತಿಯಲ್ಲಿ, ಸದ್ಯದ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಈ ಒಂದು ನಿರ್ಧಾರ ಏನಿದೆ ಸಾಕಷ್ಟು ರಾಜಕಾರಣದಲ್ಲೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಬಣದಲ್ಲೇ ಕೂಡ, ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ದಿಗ್ಭ್ರಮಣೆ ಆಗ್ತಾ ಇದ್ದಾರೆ. ಇದೀಗ ಫಾರಿನ್ ಪ್ರವಾಸದ ಬಗ್ಗೆ ನಾನು ಫಾರಿನ್ಗೆ ಹೋಗ್ತಿದ್ದೀನಿ, ನನಗೆ ಎನ್ಒಸಿ ಮತ್ತು ಲೀವ್ ಕೊಡಿ ಅಂತ ಕೋರಿದ ಶಾಸಕ. ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದು ಕೋರಿರುವ ಶಾಸಕ, ಕಾಂಗ್ರೆಸ್ ಶಾಸಕರು 16 ದಿನ ನಾನು ಭಾರತದಲ್ಲಿ ಇರಲ್ಲ, ಫಾರಿನ್ಗೆ ಖಾಸಗಿ ಪ್ರವಾಸ ಅಂತ ಪತ್ರ ಬರೆದಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಆ ಕಾಂಗ್ರೆಸ್ ಶಾಸಕ ಬರೆದಿರುವ ಮನವಿಯ ಪತ್ರ ಇದೆ. ಯಾರು ಆ ಕಾಂಗ್ರೆಸ್ ಶಾಸಕ, ಏನದು ಪತ್ರ ಅಂತ ನಿಮಗೆ ತೋರಿಸ್ತೀವಿ ನೋಡಿ. ಫಾರಿನ್ ಪ್ರವಾಸದ ಪಕ್ಕಾ ಲೆಕ್ಕ, ಪಕ್ಕಾ ದಾಖಲೆ ಇದೆ. ವಿಧಾನಸಭೆ ಸಚಿವಾಲಯಕ್ಕೆ ಪತ್ರ ಬರೆದು ಫಾರಿನ್ ಪ್ರವಾಸಕ್ಕೆ ಅನುಮತಿ ಕೋರಿದ ಶಾಸಕ. ನಾನು ಫಾರಿನ್ಗೆ ಹೋಗ್ತಿದ್ದೀನಿ, ನನಗೆ ಎನ್ಒಸಿ ಮತ್ತು ಲೀವ್ ಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದು ಕೋರಿರುವಂತಹ ಕಾಂಗ್ರೆಸ್ ಶಾಸಕ. 16 ದಿನ ನಾನು ಭಾರತದಲ್ಲಿ ಇರೋಲ್ಲ, ಫಾರಿನ್ಗೆ ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಆ ಕಾಂಗ್ರೆಸ್ ಶಾಸಕ ಬರೆದಿರುವ ಮನವಿಯ ಪತ್ರ ಇದೆ. ಯಾರು ಆ ಕಾಂಗ್ರೆಸ್ ಶಾಸಕ, ಏನದು ಪತ್ರ ಅಂತ ನಿಮಗೆ ತೋರಿಸ್ತೀವಿ, ಹೀಗೆ ನೋಡ್ತಾ ಇರಿ. ಫಾರಿನ್ ಪ್ರವಾಸದ ಪಕ್ಕಾ ದಾಖಲೆ
ಇದೀಗ ಫಾರಿನ್ ಪ್ರವಾಸದ ಪಕ್ಕಾ ದಾಖಲೆ ಇದೆ. ವಿಧಾನಸಭೆ ಸಚಿವಾಲಯಕ್ಕೆ ಪತ್ರ ಬರೆದು ಫಾರಿನ್ ಪ್ರವಾಸಕ್ಕೆ ಅನುಮತಿಯನ್ನ ಕೋರಿದ್ದಾರೆ ಆ ಶಾಸಕರು. ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ನನಗೆ ಎನ್ಒಸಿ ಮತ್ತು ಲೀವ್ ಅನ್ನ ಕೊಡಿ ಅಂತ ಶಾಸಕರು ಮನವಿಯ ಪತ್ರವನ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಆ ಮನವಿಯ ಪತ್ರದ ಪಕ್ಕಾ ದಾಖಲೆ ಇದೆ. ಹಾಗಾದ್ರೆ ಆ ಶಾಸಕ ಯಾರು? ನಾನು 16 ದಿನ ನಾನು ಭಾರತದಲ್ಲಿ ಇರೋಲ್ಲ, ಫಾರಿನ್ಗೆ ಖಾಸಗಿ ಪ್ರವಾಸ ಅಂತ ಹೋಗ್ತಾ ಇದ್ದೀನಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಕಾಂಗ್ರೆಸ್ ಶಾಸಕ ಬರೆದಿರುವಂತಹ ಮನವಿಯ ಪತ್ರ ಇದೆ. ಹಾಗಾದ್ರೆ ಆ ಶಾಸಕರು ಯಾರು? 16 ದಿನ ಭಾರತ ಬಿಟ್ಟು ಹೊರದೇಶಕ್ಕೆ ಹೋಗುವಂತ ಶಾಸಕರು ಯಾರು ಅನ್ನುವಂತ ಒಂದಿಷ್ಟು ಕ್ಯೂರಿಯಾಸಿಟಿ ಇಲ್ಲಿ ಹುಟ್ಟಿ ಆಗ್ತಾ ಇದೆ. ನಾನು ಆಗ್ಲೇ ಮಾತನಾಡಿದಾಗೆ ಆ ಶಾಸಕರು ಯಾರು ಅಂತ ಗೊತ್ತಾದ್ರೆ ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೋಬಹುದು. ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ ಅಂದಾಗ ಅಲ್ಲಿ ಬಣಗಳು ಇದು ಯಾವ ಬಣ ಅನ್ನೋದು ಒಂದು ರೀತಿಯಾಗಿ ಒಂದು ಕ್ಲಾರಿಟಿ ನಮಗೆ ಸಿಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಯಾಕಂದ್ರೆ ರಾಜಕೀಯವಾಗಿ ಎಲ್ಲರೂ ಕೂಡ ಹೇಳ್ತಾರೆ ನಮ್ಮಲ್ಲಿ ಯಾವ ಬಣ ಇಲ್ಲ, ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಕೆಲಸವನ್ನ ಪಕ್ಷಕ್ಕಾಗಿ ಮಾಡ್ತಾ ಇದೀವಿ, ಯಾರಲ್ಲೂ ಕೂಡ ಕಿತ್ತಾಟಗಳಿಲ್ಲ, ಯಾವ ಒಂದು ಬಣಾನು ಸಹಿತ ಅನ್ನುವಂಥದ್ದಿಲ್ಲ, ಎಲ್ಲರ ಪರ ಯಾರು ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ನಾವು ಪ್ರೋತ್ಸಾಹವನ್ನ ಕೊಡ್ತೀವಿ, ಅವಕಾಶಗಳನ್ನ ಕೊಡ್ತೀವಿ. ಆದ್ರೆ ಆಂತರಿಕವಾಗಿ ನೋಡಿದಾಗ ಎಲ್ಲರೂ ಕೂಡ ಕೆಲವೊಂದಿಷ್ಟು ನಾವು ಯೋಚಿಸಿ ಅಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುವಂತಹ ವಿಚಾರ ಅಂತ ಅಂದ್ರೆ, ಇಲ್ಲಿ ಚಿಕ್ಕಮಗಳೂರು ಎಂಎಲ್ಎ ಲೆಟರ್, ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಬರೆದಿರುವಂತಹ ಪತ್ರ, ಫಾರಿನ್ ಪ್ರವಾಸ ಕೈಗೊಳ್ತೇನೆ, ನನಗೆ ರಜೆ, ನಿರಾಕ್ಷೇಪಣಾ ಪತ್ರವನ್ನ ಬರೆದಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಫಾರಿನ್ ಪ್ರವಾಸ ಪ್ಲಾನ್. ನನ್ನ ಮನವಿ ಪತ್ರದ ಬಗ್ಗೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ಕೋರಿರುವಂತಹ ಈ ಶಾಸಕರು, ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್ಗೆ ಸಿಕ್ಕ ಮಾಹಿತಿ ಪ್ರಕಾರ ಹಲವು ಶಾಸಕರಿಂದ ಪತ್ರ ಬರೆಯಲಾಗಿದೆ. ಬರೀ ತಮ್ಮಯ್ಯ ಮಾತ್ರವೇ ವಿದೇಶ ಪ್ರವಾಸ ಕೈಗೊಳ್ಳುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಅಲ್ಲಿ ಚಿಕ್ಕಮಗಳೂರು ಎಂಎಲ್ಎ ಲೆಟರ್ ಸಹಿತ ಈಗ ಇರುವಂತದ್ದು. ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಬರೆದಿರುವಂತಹ ಪತ್ರ, ಫಾರಿನ್ ಪ್ರವಾಸ ಕೈಗೊಳ್ತೇನೆ, ನನಗೆ ರಜೆ ಬೇಕು, ನಿರಾಕ್ಷೇಪಣಾ ಪತ್ರವನ್ನ ಬರೆದಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಫಾರಿನ್ ಪ್ರವಾಸ ಪ್ಲಾನ್ ಮಾಡಿರುವ ಶಾಸಕರು, ನನ್ನ ಮನವಿ ಪತ್ರದ ಬಗ್ಗೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ. ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್ಗೆ ಸಿಕ್ಕ ಮಾಹಿತಿ ಇದು. ಬರೀ ತಮ್ಮಯ್ಯ ಮಾತ್ರವೇ ವಿದೇಶ ಪ್ರವಾಸ ಕೈಗೊಳ್ಳುತ್ತಾರಾ? ಹಾಗಾದ್ರೆ ಇಲ್ಲ, ಅಲ್ಲಿ ಹಲವಾರು ಇನ್ನೂ ಶಾಸಕರು ಇದ್ದಾರೆ. ಚಿಕ್ಕಮಗಳೂರು ಎಂಎಲ್ಎ ಲೆಟರ್ ಇದೀಗ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಬರೆದಿರುವಂತಹ ಪತ್ರ ಇದೀಗ ನಮ್ಮಲ್ಲಿದೆ. ಫಾರಿನ್ ಪ್ರವಾಸ ಕೈಗೊಳ್ತೇನೆ, ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಫಾರಿನ್ ಪ್ರವಾಸ ಪ್ಲಾನ್ ಮಾಡಿರುವಂತದ್ದು. ನನ್ನ ಮನವಿ ಪತ್ರದ ಬಗ್ಗೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ಕೋರಿರುವಂತಹ ಈ ಶಾಸಕರು ಅಶ್ವವೇಗ ನ್ಯೂಸ್ ನಲ್ಲಿ ಸಿಕ್ಕಂತ ಒಂದಿಷ್ಟು ದಾಖಲೆಗಳು ಇವು. ಬರೀ ತಮ್ಮಯ್ಯ ಮಾತ್ರ ವಿದೇಶ ಪ್ರವಾಸ ಕೈಗೊಳ್ಳುವುದಕ್ಕೆ ಈ ಪ್ಲಾನ್ ಮಾಡ್ತಾ ಇಲ್ಲ, ಬೇರೆ ಶಾಸಕರು ಸಹಿತ ಇದ್ದಾರೆ. ಚಿಕ್ಕಮಗಳೂರು ಎಂಎಲ್ಎ ಲೆಟರ್, ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಲೆಟರ್ ಅನ್ನ ಬರೆದಿದ್ದಾರೆ. ಮನವಿಯನ್ನ ಕೋರಿ ನಾನು 16 ದಿನ ಇದೀಗ ಈ ಸುದ್ದಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮೊದಲ ಬಾರಿ ನಾವೇ ಬ್ರೇಕ್ ಮಾಡ್ತಾ ಇದ್ದೀವಿ. ಇದೀಗ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮೊದಲ ಬಾರಿ ನಾವೇ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಯಾವ ಶಾಸಕರು ಈ ರೀತಿಯಾಗಿ 16 ದಿನಗಳ ಕಾಲ ರಜೆಗೆ ಪತ್ರವನ್ನ ಕೋರಿ ಅಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಫಾರಿನ್ ಟೂರ್ ಅನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಗೊಂದಲಗಳಿತ್ತು. ಇದೀಗ ತಮ್ಮಯ್ಯ ಬರೆದಿರುವಂತಹ ಪತ್ರದ ವಿಚಾರಕ್ಕೆ ಕುರಿತಂತೆ ನಾವು ಮಾತನಾಡೋದಾದ್ರೆ, ದಿನಾಂಕ 16/2/2026ರಿಂದ 3/3/2026ರವರೆಗೆ ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದು ಎನ್ಒಸಿ ಹಾಗೂ ಲೀವ್ ಅನುಮತಿ ಪತ್ರ ನೀಡುವ ಕುರಿತು ಪತ್ರವನ್ನ ಬರೀತಾ ಇದ್ದೀನಿ ಅಂತ ತಿಳಿಸಿ, ನಂತರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ದಿನಾಂಕ 16/2/2026ರಿಂದ ದಿನಾಂಕ 3/3/2026ರವರೆಗೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಪ್ರವಾಸ ಕೈಗೊಳ್ಳಲು ಇಚ್ಛಿಸಿರುತ್ತೇನೆ. ಆದ ಕಾರಣ
ಸದರಿ ವಿದೇಶ ಪ್ರಮಾಣ ಕೈಗೊಳ್ಳಲು ಎನ್ಒಸಿ ಹಾಗೂ ಲೀವ್ ಅನುಮತಿ ಪತ್ರ ನೀಡುವಂತೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೆ ಅಂತ ತಮ್ಮಯ್ಯ ಪತ್ರವನ್ನ ಬರೆದಿದ್ದಾರೆ. ಮಾನ್ಯ ಕಾರ್ಯದರ್ಶಿ ಅವರಿಗೆ ಪತ್ರವನ್ನ ಬರೆದಿರುವಂತಹ ತಮ್ಮಯ್ಯ ಅವರು ಈಗಾಗಲೇ ನಾವು ಅಲ್ಲಿ ಗಮನಿಸ್ತಾ ಇದೀವಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಕೂಡ ಆಗ್ತಾ ಇದೆ. ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ 16/2/2026ರಿಂದ 3/3/2020ರವರೆಗೆ ವಿದೇಶಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದೇನೆ ಅಂತ ಪತ್ರವನ್ನ ಬರೆದಿರುವಂತದ್ದು. ಹೀಗಾಗಿ ಇದಕ್ಕೆ ಎನ್ಒಸಿ ಹಾಗೂ ಲೀವ್ ಅನುಮತಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ ಎಂಎಲ್ಎ, ಚಿಕ್ಕಮಗಳೂರು ಎಂಎಲ್ಎ. ತೊಂಬತ್ತು ಶಾಸಕರಿಂದ ಫಾರಿನ್ ಪ್ಲಾನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು 90 ಶಾಸಕರಿಂದ ಬಿಗ್ ಪ್ಲಾನ್. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಬರೋಬ್ಬರಿ 16 ದಿವಸಗಳ ಕಾಲ ಪ್ರವಾಸ. ಫಾರಿನ್ ಪ್ರವಾಸದ ಬಳಿಕ ನೇರವಾಗಿ ಬಜೆಟ್ ಅಧಿವೇಶನಕ್ಕೆ ಆಗಮಿಸಲಿರುವಂತಹ ಶಾಸಕರು. ಹಾಗಾದ್ರೆ ಇದು ನಾಯಕತ್ವದ ಬದಲಾವಣೆಗೆ ಸಂಬಂಧಿಸಿದ ಪ್ಲಾನ್ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಕಾಣಿಸ್ತಾ ಇದೆ. ತಮ್ಮಯ್ಯ ಸೇರಿ ಇನ್ನು ಯಾವ್ಯಾವ ಶಾಸಕರು ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪ್ಯಾಕೇಜ್ ಪ್ಲಾನ್ ಬಗ್ಗೆ ಪಕ್ಕಾ ಮಾಹಿತಿಯನ್ನ ಕೊಡ್ತೀವಿ. 90 ಶಾಸಕರಿಂದ ಫಾರಿನ್ ಪ್ಲಾನ್ ಆಗಿರುವಂತದ್ದು. ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸುಮಾರು 90 ಶಾಸಕರಿಂದ ಬಿಗ್ ಪ್ಲಾನ್. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಬರೋಬ್ಬರಿ 16 ದಿವಸಗಳ ಕಾಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಫಾರಿನ್ ಪ್ರವಾಸದ ಬಳಿಕ ನೇರವಾಗಿ ಬಜೆಟ್ ಅಧಿವೇಶನಕ್ಕೆ ಬರುವಂತಹ ಪ್ಲಾನ್ ಇರುವಂತದ್ದು. ಹಾಗಾದ್ರೆ ಇದು ನಾಯಕತ್ವದ ಬದಲಾವಣೆಗೆ ಸಂಬಂಧಿಸಿದಂತಹ ಫಾರಿನ್ ಟ್ರಿಪ್ ಆಗಿದೆಯಾ? ತಮ್ಮಯ್ಯ ಸೇರಿ ಇನ್ನು ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪ್ಯಾಕೇಜ್ ಪ್ಲಾನ್ ಬಗ್ಗೆ ಪಕ್ಕಾ ಮಾಹಿತಿಯನ್ನ ನಾವು ಕೊಡ್ತೀವಿ, ನೋಡ್ತಾ ಇರಿ. 90 ಶಾಸಕರಿಂದ ಫಾರಿನ್ ಪ್ಲಾನ್ ಆಗಿರುವಂತದ್ದು. ಹಾಗಾದ್ರೆ ಆ 90 ಶಾಸಕರು ಯಾರ್ಯಾರು? ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 90 ಶಾಸಕರು ಇದೀಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 16 ದಿವಸಗಳ ಕಾಲ ಫಾರಿನ್ ಟ್ರಿಪ್ಗಾಗಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಬರೋಬ್ಬರಿ 16 ದಿವಸಗಳ ಕಾಲ ಪ್ರವಾಸದ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಫಾರಿನ್ ಪ್ರವಾಸದ ಬಳಿಕ ನೇರವಾಗಿ ಬಜೆಟ್ ಅಧಿವೇಶನಕ್ಕೆ ಆಗಮಿಸ್ತಾರೆ. ಹಾಗಾದ್ರೆ ಇದು ನಾಯಕತ್ವದ ಬದಲಾವಣೆಗೆ ಸಂಬಂಧಿಸಿದ ಪ್ಲಾನ್ ಅಂತ ಭಾರಿ ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ. ತಮ್ಮಯ್ಯ ಸೇರಿ ಇನ್ನು ಯಾವ್ಯಾವ ಶಾಸಕರು ಈ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ? 90 ಶಾಸಕರು ಅಂತ ಅಂದ್ರೆ ತಮ್ಮಯ್ಯ ಜೊತೆಗೆ ಇನ್ನು ಯಾವೆಲ್ಲ ಶಾಸಕರು ಈ ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ನುವಂತ ಕುತೂಹಲ ಇದೀಗ ಹುಟ್ಟಿ ಆಗ್ತಾ ಇದೆ. ಈಗಾಗಲೇ ನಾವು ತಮ್ಮಯ್ಯ ಅವರು ಬರೆದಿರುವಂತಹ ಲೆಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದಿದ್ವಿ. ಈಗಾಗಲೇ ಮನವಿಯನ್ನ ಸಲ್ಲಿಸಿ ನನಗೆ ರಜೆ ಬೇಕು, 16 ದಿನಗಳ ಕಾಲ ರಜೆ ಬೇಕು, ನಾನು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಒಂದು ಮನವಿ ಪತ್ರವನ್ನ ಕಾರ್ಯದರ್ಶಿಗೆ ಬರೆದಿರುವಂತದ್ದನ್ನ ನಾವು ಗಮನಿಸಿದ್ವಿ. ಅದಾದ ಬಳಿಕ ಓನ್ಲಿ ಅಲ್ಲಿ ತಮ್ಮಯ್ಯ ಅವರು ಮಾತ್ರ ಅಲ್ಲ, 90 ಶಾಸಕರು ಇರುವಂತದ್ದು ಈ ಒಂದು ಲಿಸ್ಟ್ ಅಲ್ಲಿ. ಹೀಗಾಗಿ ಆ 90 ಶಾಸಕರು ಯಾರು? ಹಾಗಾದ್ರೆ ಇದು ಪಕ್ಕಾ ಪ್ರೈವೇಟ್ ಟೂರ್ ಪ್ಲಾನ್. ಇದು ಯಾವುದೋ ಇಲಾಖೆ ಅಡಿಯಲ್ಲಿ ಅಧ್ಯಯನದ ಹೆಸರಲ್ಲಿ ಹೋಗುತ್ತಿರುವಂತಹ ಪ್ಲಾನ್ ಅಲ್ಲವೇ ಅಲ್ಲ. ಇದು ಪಕ್ಕಾ ಪ್ರೈವೇಟ್ ಟೂರ್ ಪ್ಲಾನ್ ಅಂತ ವಿಧಾನಸಭೆ ಸಚಿವಾಲಯದಿಂದಲೇ ಪಕ್ಕಾ ಮಾಹಿತಿ ಬರ್ತಾ ಇದೆ. ಇದು ನಿಮ್ಮ ಖಾಸಗಿ ಪ್ರವಾಸ ಆಗಿರೋದ್ರಿಂದ ನಮ್ಮ ಅಭ್ಯಂತರ ಏನೂ ಇಲ್ಲ. ಪ್ರವಾಸದ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಅನುಮತಿ ಕೋರಿದ್ದ ತಮ್ಮಯ್ಯಗೆ ಸಚಿವಾಲಯದಿಂದ ಸ್ಪಷ್ಟನೆ ಸಿಕ್ಕಿದೆ. ಹಾಗಾಗಿ ಕಾಂಗ್ರೆಸ್ ಶಾಸಕರು ತಮ್ಮ ಖಾಸಗಿ ಖರ್ಚಲ್ಲೇ ಟೂರ್ ಅನ್ನ ಮಾಡೋಕೆ ನಿರ್ಧರಿಸಿದ್ದಾರೆ. ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಕ್ರಾಂತಿ ಪ್ಲಾನ್ ಫಾರಿನ್ಗೆ ಹೋಗಿ ಆಗುತ್ತಾ? ಇದು ಪಕ್ಕಾ ಪ್ರೈವೇಟ್ ಟೂರ್ ಪ್ಲಾನ್. ಇದು ಯಾವುದೋ ಇಲಾಖೆ ಅಡಿಯಲ್ಲಿ ಅಧ್ಯಯನದ ಹೆಸರಲ್ಲಿ ಹೋಗುತ್ತಿರುವಂತಹ ಪ್ಲಾನ್ ಅಲ್ಲವೇ ಅಲ್ಲ. ಇದು ಪಕ್ಕಾ ಪ್ರೈವೇಟ್ ಟೂರ್ ಪ್ಲಾನ್ ಅಂತ ವಿಧಾನಸಭೆ ಸಚಿವಾಲಯದಿಂದ ಪಕ್ಕಾ ಮಾಹಿತಿ. ಇದು ನಿಮ್ಮ ಖಾಸಗಿ ಪ್ರವಾಸ ಆಗಿರೋದ್ರಿಂದ ನಮ್ಮ ಅಭ್ಯಂತರ ಏನೂ ಇಲ್ಲ. ಪ್ರವಾಸದ ಬಗ್ಗೆ ಯಾವುದೇ ಮಾಹಿತಿ ನೀಡಿ ಸೂಕ್ತ ಮಾಹಿತಿಯನ್ನ ನೀಡಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಶಾಸಕರು ತಮ್ಮ ಖಾಸಗಿ ಪ್ರವಾಸವನ್ನ ಕೈಗೊಂಡಿರುವುದು ಯಾಕೆ? ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಕ್ರಾಂತಿಯ ಪ್ಲಾನ್ ಇದೀಗ ವಿದೇಶದಲ್ಲಿ ನಡೆಯುತ್ತಾ? ಹಾಗಾದ್ರೆ ಇದು ಪಕ್ಕಾ ಪ್ರೈವೇಟ್ ಟೂರ್ ಪ್ಲಾನ್. ಇದು ಯಾವುದೋ ಇಲಾಖೆ ಅಡಿಯಲ್ಲಿ ಅಧ್ಯಯನದ ಹೆಸರಲ್ಲಿ ಹೋಗ್ತಾ ಇರುವಂತಹ ಪ್ಲಾನ್ ಅಲ್ಲವೇ ಅಲ್ಲ. ಇದು ಪ್ರೈವೇಟ್ ಟೂರ್ ಪ್ಲಾನ್ ಆಗಿರೋದ್ರಿಂದ ವಿಧಾನಸಭೆಯ ಸಚಿವಾಲಯದಿಂದ ಪಕ್ಕಾ ಮಾಹಿತಿ ಸಿಗ್ತಾ ಇದೆ. ಇದು ನಿಮ್ಮ ಖಾಸಗಿ ಟೂರ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ತರದಂತ ಅಭ್ಯಂತರ ಇಲ್ಲ. ಹೀಗಾಗಿ ನಿಮ್ಮ ಖರ್ಚಲ್ಲೇ ಟೂರ್ ಪ್ಲಾನ್ ಮಾಡಿರುವುದಕ್ಕೆ ಪಕ್ಕಾ ಇದೆ. ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಕ್ರಾಂತಿ
ಪ್ಲಾನ್ ಫಾರಿನ್ಗೆ ಶಿಫ್ಟ್ ಆಗ್ತಾ ಇದೆಯಾ? ಸಿಎಂ ಸೀಟ್ ಚೇಂಜ್ ಪಾಲಿಟಿಕ್ಸ್ ನಡೀತಾ ಇದೆ. ಕರ್ನಾಟಕದಲ್ಲಿ ಸಿಎಂ ಸೀಟ್ ಬದಲಾವಣೆ ಆಗೋದು ಈ ಶಾಸಕರ ಪ್ರವಾಸದ ಮೇಲೆ ನಿಂತಿದೆಯಾ? ಹಾಗಾದ್ರೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್. ಮೇಲ್ನೋಟಕ್ಕೆ ತಮ್ಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಪ್ತನಂಟಿರುವಂತಹ ಸಂಬಂಧ. ಇನ್ನು ಹಾಗಾದ್ರೆ ಈಗ ಫಾರಿನ್ ಟೂರ್ಗೆ ಹೋಗ್ತಿರುವ ಶಾಸಕ ಟೀಮ್ ಡಿಕೆಶಿಗೆ ಹತ್ತಿರವಾಗಿದ್ದ ಸಿದ್ದು ಬೆಂಬಲಿತ ಶಾಸಕರ ಟೀಮಾ ಅಥವಾ ಡಿಕೆಶಿ ಟೀಮಾ? ಒಟ್ನಲ್ಲಿ ಭರ್ಜರಿ ಫಾರಿನ್ ಟ್ರಿಪ್ಗೆ ತಯಾರಾಗಿ ಗೇಮ್ ಪ್ಲಾನ್ ಮಾಡ್ತಿರುವಂತಹ ಕೆಲ ಕಾಂಗ್ರೆಸ್ ಶಾಸಕರು. ಸಿಎಂ ಸೀಟ್ ಚೇಂಜ್ ಪಾಲಿಟಿಕ್ಸ್ ಆಗುತ್ತಾ ಹಾಗಾದ್ರೆ ಇಲ್ಲಿ? ಕರ್ನಾಟಕದಲ್ಲಿ ಸಿಎಂ ಸೀಟ್ ಬದಲಾವಣೆ ಆಗೋದು ಈ ಶಾಸಕರ ಪ್ರವಾಸದ ಮೇಲೆ ನಿಂತಿದೆ. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರ ಟೂರ್ ಪ್ಲಾನ್. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ದಿಢೀರಂತ ಒಂದು ರಾಜಕಾರಣದಲ್ಲಿ ಈ ಬೆಳವಣಿಗೆ ಏನಿದೆ, 90 ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇರುವಂತ ಒಂದು ಬೆಳವಣಿಗೆ, ಇದು ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು, ಕುತೂಹಲವನ್ನ ಹುಟ್ಟಿ ಹಾಕಿದೆ ದೀಪಾ. ವನಿತಾ, ಮೇಲ್ನೋಟಕ್ಕೆ ಅಧ್ಯಯನದ ವಿಚಾರವನ್ನ ಇಟ್ಕೊಂಡು ಪ್ರವಾಸಕ್ಕೆ ಹೋಗ್ತಿದ್ದಾರೆ. ನ್ಯೂಜಿಲೆಂಡ್ ಸೇರಿದಂತೆ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. 16ನೇ ತಾರೀಕಿನಿಂದ ಮಾರ್ಚ್ 3ರವರೆಗೆ ಈ ಒಂದು ಪ್ರವಾಸ ಇರಲಿದೆ ಅನ್ನುವಂತಹದ್ದು ಮೇಲ್ನೋಟದ ಮಾಹಿತಿ. ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ವಿಚಾರದ ಬಗ್ಗೆ ದೊಡ್ಡ ಮಟ್ಟಿನ ಚರ್ಚೆ ಆಗ್ತಾ ಇದೆ. ಒಂದು ಹಂತಕ್ಕೆ ಶತ ಪ್ರಯತ್ನಗಳನ್ನು ಮಾಡಿದ್ದಂತಹ ಡಿಕೆ ಶಿವಕುಮಾರ್ ಕೊನೆಗೆ ಹೈಕಮಾಂಡ್ ನಾಯಕರು ಸುಮ್ಮನಾದಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸುಮ್ಮನಾಗಿದ್ದಾರೆ ಅನ್ನುವಂತಹದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಒಂದು ಅಧಿವೇಶನ, ಜೊತೆಗೆ ಬಜೆಟ್ ಅಧಿವೇಶನ, ಮತ್ತೆ ಪಂಚರಾಜ್ಯಗಳ ಚುನಾವಣೆ, ಹೀಗೆ ಸಾಲು ಅಡ್ಡಿ ಆತಂಕಗಳು ಡಿಕೆ ಶಿವಕುಮಾರ್ಗೆ ಇರುವಂತಹದ್ದು ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಅನೇಕರು ಹೈಕಮಾಂಡ್ ನಾಯಕರುಗಳನ್ನು ದೆಹಲಿಗೆ ಹೋಗಿ ಭೇಟಿ ಆಗ್ತಾರೆ ಅಂದರೆ ಭೇಟಿಗೆ ಪ್ರಯತ್ನ ಮಾಡಿದರೂ ಕೂಡ ಅದ್ಯಾವುದೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಅದೆಲ್ಲದರ ನಡುವೆ ಇದೀಗ ದಿಢೀರ್ ಬೆಳವಣಿಗೆ ಅನ್ನುವಂತೆ ಈ ಒಂದು ವಿದೇಶಕ್ಕೆ ಪ್ರವಾಸವನ್ನು ಕೈಗೊಂಡಿರುವಂತಹದ್ದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಇದು ಅಧ್ಯಯನದ ವಿಚಾರವೋ ಅಥವಾ ನಾಯಕತ್ವ ವಿಚಾರವೋ ಅನ್ನುವಂತಹದ್ದು ಕೂಡ. ಯಾಕಂದರೆ ಇಲ್ಲಿ ಎಲ್ಲೇ ಸೇರಿದ್ರೂ ಕೂಡ ಹೈಕಮಾಂಡ್ ನಾಯಕರು ಅದನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವಂತಹದ್ದು ಮೊದಲನೇ ಅಂಶ. ಎರಡನೆಯದು, ತಾವೇನೇ ಮಾತನಾಡಿದರೂ ಕೂಡ ಅದು ಬಹಿರಂಗ ಆಗುತ್ತೆ ಅನ್ನುವಂತಹದ್ದು. ಮತ್ತೊಂದು, ತಾವು ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ಒಂದು ಕಡೆ ಯಾವುದೇ ಟೀಮ್ ಆಗಿರ್ಬೋದು, ಅದು ಸಿದ್ದರಾಮಯ್ಯ ಟೀಮ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಟೀಮ್ ಆಗಿರ್ಬೋದು, ಯಾವುದೇ ಟೀಮ್ ಆದರೂ ಕೂಡ ಒಬ್ಬರಿಗೊಬ್ಬರಿಗೆ ಒಂದು ರೀತಿ ಮುಖಭಂಗ ಅಥವಾ ಅವರ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅನ್ನುವಂತಹದ್ದು ಕೂಡ ಇರಬಹುದು. ಇದೆಲ್ಲದರ ವಿಚಾರವಾಗಿಯೇ ವಿದೇಶಕ್ಕೆ ಏನಾದರೂ ಹೊರಟ್ರ ಅನ್ನುವಂತಹದ್ದು ಸದ್ಯಕ್ಕೆ ಉಟ್ಕೊಂಡಿರುವಂತಹ ಪ್ರಶ್ನೆ. ಈ ಒಂದು ವಿದೇಶಿ ಪ್ರಯಾಣ ಏನಿದೆ ಅಂದರೆ ಸುಮಾರು 50ಕ್ಕೂ ಹೆಚ್ಚು ಜನ ಶಾಸಕರುಗಳು ಹೋಗ್ತಾರೆ ಅನ್ನುವಂತಹದ್ದು, ಅದು ಅಷ್ಟು ದಿನಗಳ ಕಾಲ ಹೋಗ್ತಾರೆ ಅನ್ನುವಂತಹದ್ದು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದ ಜೊತೆಗೆ ನಾಯಕತ್ವ ವಿಚಾರವಾಗಿ ಮತ್ತೊಂದು ಹಂತದ ಪ್ರಯತ್ನಗಳು ನಡೀತಿದೆಯಾ ಅನ್ನುವಂತಹದ್ದು ಕೂಡ ಪ್ರಶ್ನೆಯನ್ನು ಹುಟ್ಟುಹಾಕಿವೆ. ಸದ್ದಿಲ್ಲದಂತೆ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹದ್ದೇನಾದರೂ ಪ್ರಯತ್ನ ಮಾಡಿದ್ರಾ ಗೊತ್ತಿಲ್ಲ. ಆದರೆ ಒಂದಿಷ್ಟು ಜನ ಶಾಸಕರುಗಳು, ಅಂದರೆ ಸಹಜವಾಗಿ ಯಾವುದೇ ಶಾಸಕರು ವಿದೇಶಿ ಪ್ರಯಾಣ ಮಾಡುವಂತಹ ಸಂದರ್ಭ, ಜೊತೆಗೆ ಅದು ಈಗ ಏನು ಪಶುಸಂಗೋಪನಾ ಇಲಾಖೆಯಿಂದ ಈ ಒಂದು ಅಧ್ಯಯನದ ಪ್ರವಾಸ ಅನ್ನುವಂತಹದ್ದಿದೆ. ಆ ರೀತಿಯಾದಂತಹ ಪ್ರವಾಸದ ಸಂದರ್ಭದಲ್ಲಿ ಅವರು ಪರಿಷತ್ನ ಸದಸ್ಯರಾಗಿರಬಹುದು ಅಥವಾ ಸಭೆಯ ಸದಸ್ಯರಾಗಿರ್ಬೋದು, ಇಬ್ಬರೂ ಕೂಡ ಅನುಮತಿಯನ್ನು ಪಡೆಯುವಂತಹದ್ದು ಕಡ್ಡಾಯ ಅನ್ನುವಂತಹದ್ದು ಒಂದಿಷ್ಟು ರೂಲ್ಸ್ಗಳಿದೆ. ಆ ನಿಟ್ಟಿನಲ್ಲಿ ಇದೀಗ
ಕಾರ್ಯದರ್ಶಿ ಅವರಿಗೆ ಜೊತೆಗೆ ಖಾದರ್ ಅವರಿಗೂ ಕೂಡ ಒಂದು ಪತ್ರದ ಮುಖೇನ ತಾವು ವಿದೇಶಿ ಪ್ರಯಾಣವನ್ನ ಮಾಡ್ತಿರುವಂತಹ ಕುರಿತು ಒಂದು ಅನುಮತಿಯನ್ನ ಕೇಳಿರುವಂತಹದ್ದು ಅಶ್ವವೇಗ ನ್ಯೂಸ್ ಬಹಿರಂಗ ಮಾಡಿದೆ. ಅದು ವಿತ್ ಡಾಕ್ಯುಮೆಂಟ್ ಹಿನ್ನೆಲೆ ಅಂದ್ರೆ ದಾಖಲೆಗಳ ಸಮೇತ ಅಂತಹದೊಂದು ನ್ಯೂಸ್ ಅನ್ನ ಬ್ರೇಕ್ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇದು ನಾಯಕತ್ವ ವಿಚಾರವಾಗಿಯೇ ಈ ರೀತಿಯಾದಂತಹ ಒಂದು ತಂತ್ರವನ್ನೇನಾದರೂ ಮಾಡಿದ್ರ ಶಾಸಕರೆಲ್ಲರೂ, ಯಾಕಂದ್ರೆ ಇಲ್ಲಿ ಏನೂ ಆಗ್ತಾ ಇಲ್ಲ ಅನ್ನುವಂತಹದ್ರ ಬೆನ್ನಲ್ಲೇ ವಿದೇಶಕ್ಕೆ ಹೋಗಿ ತಮ್ಮ ಬಲಾಬಲ ಎಷ್ಟಿದೆ ಅನ್ನುವಂತಹದನ್ನ ತೋರಿಸ್ಬೇಕಾಗತ್ತೆ ಅನ್ನುವಂತಹದ್ದು. ಈಗ ಆಲ್ರೆಡಿ CM ಆಗಿರ್ಬೋದು, DCM ಆಗಿರ್ಬೋದು, ನಾವಿಬ್ರು ಜೊತೆಗಿದ್ದೇವೆ, 139 ಜನ ಶಾಸಕರು ನಮ್ಮೊಟ್ಟಿಗಿದ್ದಾರೆ ಅನ್ನುವಂತಹದನ್ನ ಇಬ್ಬರೂ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಇಂತಹದ್ದೊಂದು ತೆರೆಮರೆಯ ಒಂದಿಷ್ಟು ಪ್ರಯತ್ನಗಳೇನಿದೆ ಅದೆಲ್ಲದೂ ಕೂಡ ನಾಯಕತ್ವದ ಮುಂದುವರೆದ ಭಾಗ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವನಿತಾ. ಎಸ್, ಈಗ ಈ ಒಂದು ತಿಂಗಳ 16ನೇ ತಾರೀಕಿಗೆ ಹೋದಂಥವ್ರು ಮತ್ತೆ ಮುಂದಿನ ತಿಂಗಳು ಮಾರ್ಚ್ 3ನೇ ತಾರೀಕಿಗೆ ಬರ್ತಾರೆ. ಅಂದ್ರೆ 16 ದಿನಗಳ ಕಾಲ ಒಂದೇ ಸಮನೆ ಬಜೆಟ್ ನಡೆಯುವಂತ ಟೈಮ್ನಲ್ಲಿ, ಅಂದ್ರೆ ಬಜೆಟ್ ನಡೆಯುವಂತ ಒಂದು ಸಮಯದಲ್ಲಿ ಬಂದು ಆಗ ಒಂದು ರೀತಿಯಾಗಿ ಕ್ರಾಂತಿಕಾರಿ ಆದಂತ ವಿಷಯಗಳೇನಾದ್ರೂ ನಡೀತಾವ ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿ, ಕುತೂಹಲಗಳು ಇಲ್ಲಿ ಹುಟ್ಟಿ ಆಗ್ತಾ ಇದೆ ಒಂದು 90 ಶಾಸಕರ ನಡೆ. ದೀಪಾ, ನಿಜ ವನಿತಾ, 6ನೇ ತಾರೀಕು ಮಾರ್ಚ್ 6ರಂದು ಒಂದು ಟೆಂಟೇಟಿವ್ ಡೇಟನ್ನು ಈಗ ಆಲ್ರೆಡಿ ಹೇಳಲಾಗಿದೆ. ಅಂದರೆ ಬಜೆಟ್ 6ನೇ ತಾರೀಕು ನಡೆಯಬಹುದು ಅನ್ನುವಂಥದ್ದು. ಅಲ್ಲಿಂದ ಸುಮಾರು 20 ದಿನಗಳ ಕಾಲ ಅಥವಾ 15 ದಿನಗಳ ಕಾಲ ಈ ಒಂದು ಬಜೆಟ್ ಅಧಿವೇಶನ ಇರುತ್ತೆ. ನೀವು ಹೇಳಿದಂತೆ ಸುಮಾರು 16 ದಿನಗಳ ವಿದೇಶಿ ಪ್ರವಾಸ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಮಾರ್ಚ್ ಬಳಿಕ ಇಳಿಸಲಾಗತ್ತೆ ಅಥವಾ ಮಾರ್ಚ್ ಬಳಿಕ ಅವರೇ ಬಿಟ್ಕೊಡ್ತಾರೆ ಅನ್ನುವಂತಹದ್ದು ಎಲ್ಲದಕ್ಕೂ ಕೂಡ ಪೂರಕವಾದಂತಹ ವಾತಾವರಣವನ್ನ ಈ ಶಾಸಕರುಗಳು ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕುತ್ತೆ. ಯಾಕಂದ್ರೆ ಅಷ್ಟು ದಿನಗಳ ಕಾಲ, ಅದು ಬಜೆಟ್ ನಡೆಯುವಂತಹ ಕೇವಲ 3 ದಿನಗಳ ಮುಂಚೆ ಅವರು ರಾಜ್ಯಕ್ಕೆ ವಾಪಸ್ ಆಗುವಂತಹದ್ದು ಎಲ್ಲವೂ ಕೂಡ ಅವರನ್ನ ನಾಯಕತ್ವದಿಂದ ಇಳಿಸುವಂತಹದ್ದ ಅಥವಾ DK ಶಿವಕುಮಾರ್ ಅವರಿಗೆ ಬೆಂಬಲವನ್ನ ನೀಡುವಂತಹ ನಿಟ್ಟಿನಲ್ಲಿ ಏನಾದರೂ ತಂತ್ರಗಳನ್ನ ಮಾಡಿ ವಿದೇಶಕ್ಕೆ ಹಾರ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಹಜವಾಗಿ ಮೂಡುತ್ತೆ. ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರು ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇಷ್ಟೆಲ್ಲ ಆಗಿ ಬಹಿರಂಗವಾಗಿ ಮಾತನಾಡಬೇಡಿ ಅನ್ನುವಂತಹದ್ದು ಅಥವಾ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೆ ವಾಪಸ್ ಆಗಿದ್ದಂಥದ್ದು ಎಲ್ಲದೂ ಕೂಡ ಹೈಕಮಾಂಡ್ ಸೂಚ್ಯವಾಗಿ ಅವ್ರಿಗೆಲ್ರಿಗೂ ಕೂಡ ಕೊಟ್ಟಂತಹ ಸೂಚನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾಯಕತ್ವ ಬದಲಾವಣೆ ನಾವೇ ಬೇಡ ಅಂದಾಗ ಇವರೆಲ್ಲ ಬಂದು ಇಲ್ಲಿ ಮತ್ತೊಂದು ಸೀನ್ ಕ್ರಿಯೇಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವ್ರು ಯೋಚನೆ ಮಾಡಿರ್ಬಹುದು. ಹಾಗಾಗಿ ಅವರ ವಿರುದ್ಧವೂ ಕೂಡ ಸಿಡಿದೆದ್ದಂತಹ ಶಾಸಕರು ಈ ನಿರ್ಧಾರ ತೆಗೆದುಕೊಂಡ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಚರ್ಚೆ ಶುರುವಾಗಿದೆ ವನಿತಾ. ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ 90 ಶಾಸಕರ ನಡೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿ ಹಾಕಿರುವಂತದ್ದು. ಸದ್ಯಕ್ಕೆ ಏನೆಲ್ಲ ನಿರ್ಧಾರಗಳು ಅಲ್ಲಿ ಮುಂದೆ ಆಗುತ್ತೆ ಕಾದು ನೋಡಬೇಕಾಗಿದೆ.